ಪರಿತ್ರಾಣಪರಾಯಣೆ ಸರ್ವಸ್ಯಾತಿಹರಿಯ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ದಿನ ಏನು ವಿಶೇಷ ಅಂತಂದರೆ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ್ದು ಗೊಂದಲ ಇದೆ. 14ನೇ ತಾರೀಕು ಸಂಕ್ರಾಂತಿ ಹಬ್ಬ ಮಾಡಬೇಕಾ, 15ನೇ ತಾರೀಕು ಮಾಡಬೇಕಾ, ಧನುರ್ಮಾಸ ಪೂಜೆ ಯಾವತ್ತು ಸಮಾಪ್ತಿ ಮಾಡಬೇಕು, 14ನೇ ತಾರೀಕು ಮಾಡಬೇಕಾ, 15ನೇ ತಾರೀಕು ಮಾಡಬೇಕಾ, ಈ ರೀತಿ ಹಲವಾರು ಗೊಂದಲಗಳಿದ್ದಾವೆ. ಸೊ ಅದಕ್ಕಾಗಿ ಒಂದು ವಿಷಯ ಕುರಿತಂತೆ ಒಂದು ಮಾಹಿತಿ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ಸಂಕ್ರಾಂತಿ ಅಂದ್ರೇನು ಅಂತ ನಾವು ತಿಳ್ಕೋಬೇಕು. ಸಂಕ್ರಾಂತಿ ಅಂತಂದರೆ ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶ ಮಾಡುವಂಥ ಕಾಲವನ್ನು ಸಂಕ್ರಾಂತಿ ಅಂತ ಕರಿತೀವಿ. ಸೊ ನಾವೆಲ್ಲರೂ ಮಕರ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಆದರೆ ಪ್ರತಿ ತಿಂಗಳೂ ಸಹ ಸಂಕ್ರಾಂತಿ ಆಗುತ್ತೆ. ಆ ಸಂಕ್ರಾಂತಿಯಲ್ಲಿ 4 ವಿಧಗಳಿದ್ದಾವೆ, 4 ರೀತಿಯಾದಂಥ ಸಂಕ್ರಾಂತಿಗಳಾಗ್ತವೆ. ಅದೇನಂತ ನಾನು ನಿಮಗೆ ಆ ರಾಶಿ ಕುಂಡಲಿ ಮುಖಾಂತರವಾಗಿ ತಿಳಿಸ್ಕೊಡ್ತೇನೆ. ನಂತರವಾಗಿ ಯಾವತ್ತು ಹಬ್ಬ ಮಾಡಬೇಕು, ರವಿಯ ಸಂಕ್ರಮಣ ಯಾವತ್ತಿದೆ, ಸಂಕ್ರಾಂತಿ ಹಬ್ಬ ಯಾವತ್ತು, ಅದನ್ನು ಎರಡನ್ನು ನಾನು ತಿಳಿಸ್ಕೊಡ್ತೇನೆ. ಈಗ ಫಸ್ಟು ಮೊದಲಿಗೆ ನಾವು ಸಂಕ್ರಾಂತಿ ಅಂತಂದ್ರೇನು, ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಕಾಲವನ್ನು ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರಿತೀವಿ. ಯಾವ ರಾಶಿಗೆ ಹೋದರೆ ಯಾವ ರೀತಿಯಾದ ಸಂಕ್ರಾಂತಿಗಳಾಗ್ತವೆ, 4 ರೀತಿಯಾದಂಥ ಸಂಕ್ರಾಂತಿಗಳಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇದು ರಾಶಿ ಕುಂಡಲಿ. ಈಗ ರವಿ ಧನುಷು ರಾಶಿಯಲ್ಲಿದ್ದಾನೆ. ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ ಆಗುತ್ತೆ, ಕುಂಭಕ್ಕೆ ಬಂದಾಗ ಕುಂಭ ಸಂಕ್ರಾಂತಿ ಆಗುತ್ತೆ, ಮೀನಕ್ಕೆ ಬಂದಾಗ ಮೀನ ಸಂಕ್ರಾಂತಿ ಆಗುತ್ತೆ, ಮೇಷಕ್ಕೆ ಬಂದಾಗ ಮೇಷ ಸಂಕ್ರಾಂತಿ ಆಗುತ್ತೆ. ಇದನ್ನು ಯುಗಾದಿ ಹಬ್ಬ, ಸೌರಮಾನ ಪದ್ಧತಿಯ ಮುಖಾಂತರ ಯುಗಾದಿ ಹಬ್ಬ ಅಂತ ಕರಿತೀವಿ. ಸೌರಮಾನ ಯುಗಾದಿ ಆಗುತ್ತೆ. ಚಾಂದ್ರಮಾನ ಯುಗಾದಿ, ನಾವೆಲ್ಲರೂ ಯುಗಾದಿ ಹಬ್ಬ ಆಚರಣೆ ಮಾಡೋದು ಚಾಂದ್ರಮಾನ ಪದ್ಧತಿಯಲ್ಲಿ. ಸೌರಮಾನ ಪದ್ಧತಿಯಲ್ಲಿ ರವಿ ಮೇಷರಾಶಿಗೆ ಬಂದಾಗ ವರ್ಷ ಆರಂಭ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 4 ರೀತಿಯಾದ ಸಂಕ್ರಾಂತಿಗಳನ್ನು ನಾವು ಕಾಣ್ತೇವೆ. ಯಾವುದು ಈಗ ಹೆಸರೇ ಹೇಳ್ತಿದೆ. ಮೊದಲನೇ ಸಂಕ್ರಾಂತಿ ಯಾವುದು ಅಂದರೆ ಅಯನ ಸಂಕ್ರಾಂತಿ ಅಂತ ಹೆಸರೇ ಹೇಳ್ತಾ ಇದೆ. ಅಯನ ಅಂದರೆ ವರ್ಷದಲ್ಲಿ 2 ಅಯನಗಳು ಬರ್ತವೆ, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ. ಇದೇ ಅಯನ ರವಿ ಧನುಷು ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಆಗುವಂಥದ್ದೇ ಮಕರ ಸಂಕ್ರಾಂತಿ. ಆ ಮಕರ ಸಂಕ್ರಾಂತಿಯಿಂದನೇ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅನ್ನೋದು ವಾಡಿಕೆ. ಆದರೆ ಉತ್ತರಾಯಣ ಪ್ರಾರಂಭ ಹಿಂದಿನ ಸ್ವಲ್ಪ ದಿನದಲ್ಲೇ ಆಗುತ್ತೆ. ಧಾರ್ಮಿಕವಾಗಿ ಸಂಕ್ರಾಂತಿ ಹಬ್ಬ ಆದಮೇಲೆ ಒಳ್ಳೆಯ ದಿನಗಳು, ಉತ್ತರಾಯಣ ಪುಣ್ಯಕಾಲಗಳು ಪ್ರಾರಂಭ ಆಗ್ತವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ರವಿ ಇಲ್ಲಿಗೆ ಬರೋದು ಮತ್ತು ಇಲ್ಲಿಂದ ಇದೇ ರೀತಿ ಬಳಸ್ಕೊಂಡು ಪ್ರತಿ ತಿಂಗಳು ರವಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬರ್ತಾ ಹೋಗ್ತಾ ಇರ್ತಾನೆ. ಮಕರದಿಂದ ಕುಂಭದಕ್ಕೆ ಹೋಗಲಿಕ್ಕೆ 1 ತಿಂಗಳು ಬೇಕು, ಕುಂಭದಿಂದ ಮೀನಕ್ಕೆ ಬರೋಕ್ಕೆ 1 ತಿಂಗಳು ಬೇಕು. ಇದೇ ರೀತಿ ರವಿ ಇಷ್ಟೂ ರಾಶಿಯನ್ನು ಪ್ರವೇಶ ಮಾಡಿಕೊಂಡು ಕಟಕ ರಾಶಿಗೆ ಬಂದಾಗ ಕಟಕ ಸಂಕ್ರಾಂತಿ ಆಗುತ್ತೆ. ಸೊ ಈ ಮಕರ ಸಂಕ್ರಾಂತಿ ರಾಶಿಗೆ ಬಂದಾಗ ಈ ತಿಂಗಳಲ್ಲಿ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಮಕರ ರಾಶಿಯಿಂದ ರವಿ 1 ತಿಂಗಳು ಇದೇ ರೀತಿ ಪ್ರವೇಶ ಮಾಡಿಕೊಂಡು ಕಟಕ ರಾಶಿಯನ್ನು ಪ್ರವೇಶ ಮಾಡಿದಾಗ ಇದು ಇಲ್ಲಿಂದ ಪ್ರವೇಶ ಮಾಡಿದ ಮೇಲೆ ಇದು ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಇದು ಅಯನ ಸಂಕ್ರಾಂತಿಗಳು. ಮಕರ ಮತ್ತು ಕಟಕಗಳು ಅಯನ ಸಂಕ್ರಾಂತಿ ಆಗ್ತವೆ. ಇನ್ನೊಂದು ವಿಷುವ ಸಂಕ್ರಾಂತಿ ಅಂತ ಕರಿತೀವಿ. ರವಿ ಮೇಷರಾಶಿಗೆ ಬಂದರೆ ರವಿ ತುಲಾರಾಶಿಗೆ ಬಂದಾಗ ವಿಷುವ ಸಂಕ್ರಾಂತಿಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ವಿಷ್ಣುಪಾದ ಸಂಕ್ರಾಂತಿ ಅಂತಲೂ ಇದೆ. ವಿಷ್ಣುಪಾದ ಸಂಕ್ರಾಂತಿ ಅಂತಂದರೆ ರವಿ ವೃಷಭ ರಾಶಿಗೆ, ಅದೇ ರೀತಿ ಸಿಂಹ ರಾಶಿಗೆ, ಅದೇ ರೀತಿ ವೃಶ್ಚಿಕ ರಾಶಿಗೆ, ಅದೇ ರೀತಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡಿದಾಗ ಅದನ್ನು ವಿಷ್ಣುಪಾದ ಸಂಕ್ರಾಂತಿ ಅಂತ ಕರಿತೀವಿ. ಇನ್ನೊಂದು ಕೊನೆಯ ಸಂಕ್ರಾಂತಿ ಷಡಾತೀತಿ ಸಂಕ್ರಾಂತಿ ಅಂತಿದೆ. ಆ ಷಡಾತಿ ಸಂಕ್ರಾಂತಿ ಯಾವುದು ಅಂತಂದರೆ ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನಗಳಿಗೆ ಬಂದಾಗ ಅದನ್ನು ಷಡಾತೀತಿ ಸಂಕ್ರಾಂತಿ ಅಂತ ಕರಿತೀವಿ. ಹೀಗೆ 12 ಸಂಕ್ರಾಂತಿಗಳು ಬರ್ತವೆ. ಸೌರಮಾನ ಪದ್ಧತಿಯಲ್ಲಿ 12 ರೀತಿಯ ಸಂಕ್ರಾಂತಿಗಳು, 12 ತಿಂಗಳು. ಮೇಷ ಸಂಕ್ರಮಣದಲ್ಲಿ ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ, ಕಟಕ ಮಾಸ, ಸಿಂಹ ಮಾಸ, ಕನ್ಯಾ ಮಾಸ ಅಂತ ಈ ರೀತಿ 12 ರಾಶಿಯನ್ನು ನಾವು ಮಾಸಗಳಲ್ಲಿ 12 ಮಾಸಗಳನ್ನು ಕರಿತೀವಿ. ಅದೇ ರೀತಿಯಾಗಿ ಈ ವರ್ಷ ರವಿ ಧನುಷು ರಾಶಿಯಿಂದ ಮಕರ ರಾಶಿಗೆ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ ರವಿ ಪ್ರವೇಶವನ್ನು ಮಾಡ್ತಾನೆ. ಧನುಷು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ಕಾಲವನ್ನು ನಾವು
ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಈಗ 14ನೇ ತಾರೀಕು ಮಧ್ಯಾಹ್ನ ಪ್ರವೇಶ ಮಾಡೋದ್ರಿಂದ 14ನೇ ತಾರೀಕು ಬೆಳಗ್ಗೆ ಪೂಜೆ ಮಾಡಿದ್ದು, ಪೂಜೆಗಳು ಪುನಸ್ಕಾರಗಳು, ಬೆಳಗಿನ ಪ್ರಾತಃ ಪೂಜೆಗಳೆಲ್ಲವೂ ಧನುರ್ಮಾಸ ಪೂಜೆ ಆಗುತ್ತೆ. ರವಿ ಧನುರ್ರಾಶಿಗೆ ಬಂದಾಗ ಧನುರ್ಮಾಸ ಪ್ರಾರಂಭ ಆಗಿತ್ತು. ರವಿ ಮಕರ ರಾಶಿಗೆ ಮಧ್ಯಾಹ್ನ ಬರೋದರಿಂದ ಧನುರ್ಮಾಸ ಪೂಜೆ 14ನೇ ತಾರೀಕು ಸಮಾಪ್ತಿ ಆಗುತ್ತೆ. ಹಾಗೆ ಮಕರ ಸಂಕ್ರಾಂತಿ ಹಬ್ಬವನ್ನು 15ನೇ ತಾರೀಕು ಆಚರಣೆ ಮಾಡಬೇಕು. ಅದಕ್ಕೆ ನಾನು ಪಂಚಾಂಗದ ಆಧಾರಗಳನ್ನು ನಾನು ತೋರಿಸ್ತೇನೆ. ಈಗ ನಿಮಗೆ ನಾನು 2 ರೀತಿ ಪಂಚಾಂಗ ಇಟ್ಕೊಂಡಿದ್ದೇನೆ. ನಾನು ಅಧ್ಯಯನ ಮಾಡ್ತಾ ಇರೋದು ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಪಂಚಾಂಗದ್ದು ಆ ಪಂಚಾಂಗನ ಇಟ್ಕೊಂಡಿದ್ದೀನಿ. ಸುತ್ತೂರು ಪಂಚಾಂಗ, ಮೈಸೂರು ಪಂಚಾಂಗ ಮತ್ತೊಂದು ಆ ಪಂಚಾಂಗನ ಇಟ್ಕೊಂಡಿದ್ದೀನಿ. ನೋಡಿ, 14ನೇ ತಾರೀಕು ರವಿ ಮಕರ ರಾಶಿಗೆ ಮಧ್ಯಾಹ್ನ 3:07 ಪ್ರವೇಶ ಮಾಡ್ತಾರೆ. ಧನುರ್ಮಾಸ ಪೂಜೆ ಬೆಳಗ್ಗೆ ಪೂಜೆ ಸಮಾಪ್ತಿ ಆಗುತ್ತೆ. ಮಾರನೇ ಧನುರ್ಮಾಸ ಪೂಜೆ ಇರಲ್ಲ, ಆದರೆ ಸಂಕ್ರಾಂತಿ ಹಬ್ಬ ಆಚರಣೆಗಳನ್ನು ಪೂಜಾದಿಗಳನ್ನೆಲ್ಲವನ್ನು ಮಾರನೇ ದಿನ 15ನೇ ತಾರೀಕು ಮಾಡಬೇಕು. ಅದೇ ರೀತಿ ನಮ್ಮ ಪಂಚಾಂಗದಲ್ಲಿ 14ನೇ ತಾರೀಕು ರವಿ ಸಮಯದ ವ್ಯತ್ಯಾಸಗಳು ಕೆಲವರು ಲೆಕ್ಕದ ಮೇಲೆ ವ್ಯತ್ಯಾಸ ಆಗುತ್ತೆ, 2-3 ನಿಮಿಷಗಳು. ರವಿ ಮಕರ ರಾಶಿಗೆ ರವಿ ಮಧ್ಯಾಹ್ನ 15:13 ಅಂದರೆ 3 ಗಂಟೆ ರೈಲ್ವೆ ಟೈಮಲ್ಲಿ 3:13 ರವಿ ಪ್ರವೇಶ ಮಾಡ್ತಾನೆ. ಸಂಕ್ರಾಂತಿ ಹಬ್ಬವನ್ನು ನಾವು 15ನೇ ತಾರೀಕು ಆಚರಣೆ ಮಾಡಬೇಕು. ಈಗ ಹಬ್ಬ ಆಚರಣೆ ಮಾಡಬೇಕಾಗಿರೋದು ಯಾವತ್ತು ಅಂತಂದರೆ ನಾವು 15ನೇ ತಾರೀಕು ಸುಗ್ಗಿ ಹಬ್ಬಗಳು, ಹಸುವಿನ ಪೂಜೆ, ಗೋಲಕ್ಷ್ಮಿ ಪೂಜೆ, ಮಕ್ಕಳಿಗೆ ಎಳುಬೀರುವಂಥದ್ದು ಇತ್ಯಾದಿ ಅನೇಕ ಪೂಜೆಗಳೆಲ್ಲವನ್ನು ಸಾಂಪ್ರದಾಯಿಕವಾಗಿ ಸುಗ್ಗಿ ಹಬ್ಬ, ಧಾನ್ಯ ಪೂಜೆ ಇದೆಲ್ಲವನ್ನು ನಾವು 15ನೇ ತಾರೀಕು ಮಾಡಬೇಕು. ಧನುರ್ಮಾಸ ಬೆಳಗ್ಗೆ ಎದ್ದು ಪ್ರಾತಃ ಕಾಲ ಧನುರ್ಮಾಸ ಪೂಜೆ ವ್ರತದಲ್ಲಿದ್ದವರು 14ನೇ ತಾರೀಕು ವ್ರತವನ್ನು ಮುಗಿಸಿದರೆ ಸಾಕು. ಹಾಗಾಗಿ ಈ ವರ್ಷ ಹಬ್ಬವನ್ನು 15ನೇ ತಾರೀಕು ಆಚರಣೆ ಮಾಡಬೇಕು. ಧನುರ್ಮಾಸ ಪೂಜೆಯನ್ನು 14ಕ್ಕೆ ಸಮಾಪ್ತಿ ಮಾಡುವಂಥದ್ದು. ಸಂಕ್ರಾಂತಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಮೊದಲ ಹಬ್ಬ ಇದು. ಉತ್ತರಾಯಣ ಪ್ರಾರಂಭವೂ ಹೌದು, ಸಂಕ್ರಾಂತಿ ಹೌದು. ಈ ಸಂಕ್ರಾಂತಿ ಮಕರ ಸಂಕ್ರಾಂತಿನೇ. 12 ಸಂಕ್ರಾಂತಿಗಳು ನಡೀತವೆ. ಅದರಲ್ಲೂ ಮಕರ ಸಂಕ್ರಾಂತಿ ವಿಶೇಷ ಸ್ಥಾನ ಯಾಕೆ ಪಡ್ಕೊಳ್ಳುತ್ತೆ ಅಂತಂದರೆ, ರಾಗಿ ಬಿತ್ತನೆ ಮತ್ತೊಂದು ಎಲ್ಲ ದವಸ ಧಾನ್ಯಗಳು ಬಿತ್ತನೆಗಳು ಬೆಳೆಗಳು ಈ ಕಾಲದಲ್ಲಿ ಎಲ್ರಿಗೂ ಕುಯ್ಲು ಕಟಾವು ಆಗಿರ್ತವೆ. ಧಾನ್ಯಗಳೆಲ್ಲವೂ ರಾಶಿ ಗುಡ್ಡೆ ಹಾಕಿರ್ತಾರೆ. ಆ ರಾಶಿಗೆ, ಧಾನ್ಯಕ್ಕೆ, ಭೂತಾಯಿಗೆ ಎಲ್ಲರಿಗೂ ಒಂದು ಪ್ರಾರ್ಥನಾ ಸಂಖ್ಯೆ, ಕೃತಜ್ಞತಾ ವಿಚಾರವಾಗಿ ಈ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಹಬ್ಬ ಆಚರಣೆ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಹಳ್ಳಿಗಾಡಿನಲ್ಲಿ ಹಸುಗಳಿಗೆ ಪೂಜೆ ಮಾಡ್ತಾರೆ, ಗೋಲಕ್ಷ್ಮಿ ಪೂಜೆ ಮಾಡ್ತಾರೆ. ಸಂಜೆ ಕಾಲದಲ್ಲಿ ಹಸುವನ್ನು ಕಿಚ್ಚಾಯಿಸ್ತಾರೆ, ಬೆಂಕಿಯ ಮೇಲೆ ಹಸುವನ್ನು ನಡೆಸುವಂಥದ್ದು. ಈ ರೀತಿ ಆಚರಣೆಗಳು ನಮ್ಮಲ್ಲಿದ್ದಾವೆ. ಅದಕ್ಕೂ ಹಸುವನ್ನು ಕಿಚ್ಚಾಯಿಸೋದಕ್ಕೂ ಧಾನ್ಯಗಳಿಗೆ ಪೂಜೆ ಮಾಡೋಕ್ಕೆ ಅನೇಕ ವೈಜ್ಞಾನಿಕ ಕಾರಣಗಳು ಇದ್ದಾವೆ. ಅದನ್ನು ಮುಂದಿನ ಬಾರಿ ಹೇಳ್ತೇನೆ. ಸೊ ಈ ರೀತಿಯಾಗಿ ಹಬ್ಬವನ್ನು 15ನೇ ತಾರೀಕು ಆಚರಣೆ ಮಾಡಿ, ವ್ರತವನ್ನು 14ನೇ ತಾರೀಕು ಬೆಳಗ್ಗೆ ಪೂಜೆ ಮಾಡಿ ಮುಗಿಸಿದರೆ ಸಾಕು. ಧನ್ಯವಾದ.